ಹಾವೇರಿ ಗದಗದಿಂದ ಮಗನಿಗೆ ಟಿಕೆಟ್ ಕೈ ತಪ್ಪಿತು ಅನ್ನೋ ಅಸಮಾಧಾನದಲ್ಲಿ ಬಂಡಾಯ ಎದ್ದಿರುವ ಬಿಜೆಪಿ ವಿರುದ್ಧ ಬಂಡಾಯ ಎದ್ದಿರೋ ಈಶ್ವರಪ್ಪ ಅವರು ಆಲ್ರೆಡಿ ಶಿವಮೊಗ್ಗದಲ್ಲಿ ಇದೀಗ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ. ಆದರೆ ಬಿಜೆಪಿ ಅವರನ್ನ ಸಮಾಧಾನ ಪಡಿಸೋ ಕೆಲಸವನ್ನೇ ಕೈ ಬಿಟ್ಬಿಟ್ಟಿದೆ ಅನ್ನೋ ಕಾಣಿಸ್ತಾ ಇದೆ. ಅವ್ರ ಪ್ರಚಾರ ಆರಂಭ ಮಾಡಿದ್ರು ಕೂಡ ಯಡಿಯೂರಪ್ಪ ಕುಟುಂಬ ತಲೆ ಕೆಡಿಸ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಶಿವಮೊಗ್ಗದಲ್ಲಿ ಬಂಡಾಯ ನಾಯಕ ಈಶ್ವರಪ್ಪ ಪ್ರಚಾರ. ಈಶ್ವರಪ್ಪ ಮನವೊಲಿಕೆಗೆ ಮುಂದಾಗದ ಬಿಎಸ್ವೈ ಕುಟುಂಬ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ಅಧಿಕೃತ ಪ್ರಚಾರ ಶುರು ಮಾಡಿದ್ದಾರೆ. ಶಿವಮೊಗ್ಗದ ಪುರಲೆ ಗಣಪತಿ ದೇವಸ್ಥಾನದಲ್ಲಿ ಕಾರ್ಯಕರ್ತರ ಜೊತೆ ತೆರಳಿ ಪೂಜೆ ನಡೆಸಿ ಪ್ರಚಾರಕ್ಕೆ ಚಾಲನೆ ಕೊಟ್ಟಿದ್ದಾರೆ. 1989ರಲ್ಲಿ ಈಶ್ವರಪ್ಪ ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾಗ ಪುರಲೆ ಗ್ರಾಮದ ಬೂತ್ನಲ್ಲಿ ಅತಿ ಹೆಚ್ಚು ಲೀಡ್ ಬಂದಿತ್ತಂತೆ. ಹೀಗಾಗಿ ಈಶ್ವರಪ್ಪ ಈ ಬಾರಿಯೂ ಪುರಲೆ ಗ್ರಾಮದಿಂದ ಪ್ರಚಾರಕ್ಕೆ ಚಾಲನೆ ನೀಡಿದ್ದಾರೆ. 1989ರಲ್ಲಿ ಮೊದಲನೇ ಬಾರಿ ನಾನು ಚುನಾವಣೆ ಸ್ಪರ್ಧೆ ಮಾಡಿದಾಗ ಪುರ್ಲೆ ಗುರುಪುರ ಈ ಭಾಗದ ಸುತ್ತಮುತ್ತಲು ಗ್ರಾಮದವರು ಅತಿ ಹೆಚ್ಚು ಲೀಡ್ ಕೊಟ್ಟಂತಹ ಕ್ಷೇತ್ರ ಇದು. ಹಾಗಾಗಿ ಇವತ್ತಿನಿಂದ ನನ್ನ ಲೋಕಸಭಾ ಚುನಾವಣದ ಪ್ರಚಾರ ಆರಂಭ ಇವತ್ತಾಗ್ತಾ ಇದೆ. ಇಲ್ಲಿಯ ನಾಗರಿಕರ, ರೈತರ ಎಲ್ಲರೂ ಆಶೀರ್ವಾದ ತಗೊಂಡು ಇಲ್ಲಿ ದೇವಸ್ಥಾನದಲ್ಲಿ ಗಣಪತಿ ದೇವಸ್ಥಾನದ ದೇವರ ಆಶೀರ್ವಾದ ತಗೊಂಡು ನನ್ನ ಲೋಕಸಭಾ ಚುನಾವಣಾ ಪ್ರಚಾರ ಆರಂಭ ಮಾಡಿದ್ದೇನೆ. ಬಂಡಾಯ ಎದ್ದಿರುವ ಈಶ್ವರಪ್ಪ ಅವರ ಮನವೊಲಿಕೆಗೆ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸೇರಿದಂತೆ ಹಲವು ನಾಯಕರು ಮುಂದಾಗಿದ್ರು. ಆದ್ರೆ ಈಶ್ವರಪ್ಪ ಮಾತ್ರ ಯಾರ ಮನವೊಲಿಕೆಗೂ ಬಗ್ಗಿಲ್ಲ. ಆದ್ರೆ ಯಡಿಯೂರಪ್ಪ ಕುಟುಂಬದ ಯಾವೊಬ್ಬ ಸದಸ್ಯರು ಕೂಡ ಈಶ್ವರಪ್ಪ ಮನವೊಲಿಕೆಗೆ ಮಾತ್ರ ಮುಂದಾಗಿಲ್ಲ. ಈಶ್ವರಪ್ಪನವರು ಅವ್ರ ಮಗನಿಗೆ ಸೀಟ್ ಸಿಗಲಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಸರಿಯಲ್ಲ. ಯಾವುದೇ ತೀರ್ಮಾನ ತಗೊಳ್ಳೋದಾದ್ರೂ ಚುನಾವಣಾ ಸಮಿತಿಯಲ್ಲಿ ತಗೊಳ್ತಾರೆ. ಆ ತೀರ್ಮಾನ ಸರ್ವಸಮ್ಮತ ತೀರ್ಮಾನ ಆಗಿರುತ್ತೆ ಹೊರತು ಯಡಿಯೂರಪ್ಪ ವೈಯಕ್ತಿಕವಾಗಿ ಯಾವುದೇ ತೀರ್ಮಾನ ತಗೊಂಡಿಲ್ಲ. ಆದ್ರೆ ಅನಗತ್ಯವಾಗಿ ಅವರು ಯಡಿಯೂರಪ್ಪನವ್ರು ನನ್ನ ಮಗನಿಗೆ ಸೀಟ್ ಕೊಡಿಸಿಲ್ಲ ಈ ಮಾತನ್ನು ಹೇಳ್ತಾ ಇದ್ದಾರೆ. ಬಹುಶಃ ಇನ್ನು 2-3 ದಿವಸದಲ್ಲಿ ಅವರು ಅರ್ಥ ಮಾಡ್ಕೊಂಡು ಸರಿ ಹೋಗ್ತಾರೆ ಅಂತ ಭಾವಿಸಿ. ಇನ್ನು ಈಶ್ವರಪ್ಪ ಬಂಡಾಯ ಶಮನವಾಗುತ್ತೆ, ಎಲ್ಲ ಸರಿ ಹೋಗುತ್ತೆ ಅನ್ನೋದು ಬಹುತೇಕ ಬಿಜೆಪಿ ನಾಯಕರ ಅಭಿಪ್ರಾಯ. ಆದ್ರೆ ಈಶ್ವರಪ್ಪ ಮಾತ್ರ ಬ್ರಹ್ಮ ಬಂದ್ ಹೇಳಿದ್ರು ಹಿಂಪಡೆಯೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನೇ ಹೇಳಿದ್ದಾರೆ. ನಾನು ಸ್ಪರ್ಧೆ ಮಾಡೋದು ಖಚಿತ ಅಂತ ನಿರ್ಧಾರ ಮಾಡಿದ್ದಾರೆ. ನಾನು ಅದಕ್ಕೆ ಹೇಳ್ತೀನಿ, ಬ್ರಹ್ಮ ಬಂದ್ರು ಕೂಡ ನನ್ನ ನಿಲ್ಲೋನೆ. ನಡ್ಡಾ ನಂಗೆ ಫೋನು ಮಾಡಿಲ್ಲ, ಸಕಾರಾತ್ಮಕ ಅವ್ರಿಗೆ ಬೆಂಬಲನೂ ಮಾತುಗಳು ಆಡಿಲ್ಲ. ನಾನು ಚುನಾವಣೆ ಸ್ಪರ್ಧೆ ಮಾಡೋನೆ. ಇನ್ನು ಇಲ್ಲಿ ತನಕ ಈಶ್ವರಪ್ಪ ಎಲ್ಲಿಯೂ ತಾನೊಬ್ಬ ಕುರುಬ ಅಂತ ಗುರುತಿಸಿಕೊಳ್ಳಲಿಲ್ಲ. ಆ ಸಮುದಾಯದ ನಾಯಕತ್ವ ಪಡೆಯಲು ಮುಂದಾಗ್ಲಿಲ್ಲ. ಬದಲಿಗೆ ತಾನೊಬ್ಬ ಹಿಂದುತ್ವವಾದಿ, ಹಿಂದೂ ನಾಯಕ ಅಂತಾನೆ ಗುರುತಿಸಿಕೊಂಡ್ರು. ಸ್ವಜಾತಿ ಬೆಂಬಲ ಇಲ್ಲದಿರೋದು ಸಹ ಈಶ್ವರಪ್ಪ ಅವರ ಈ ಬಾರಿ ಸ್ವತಂತ್ರ ಸ್ಪರ್ಧೆ ಗೆಲುವಿಗೆ ಅಡ್ಡಿಯಾಗಬಹುದು. ಒಟ್ಟಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಈಶ್ವರಪ್ಪ ಬಂಡಾಯ ಸ್ಪರ್ಧೆ ಬಿಜೆಪಿಗೆ ಬಿಸಿ ತುಪ್ಪು ಆಗಿದೆ. ಶಶಿಧರ್ ಕೆವಿ, ಪಬ್ಲಿಕ್ ಟಿವಿ, ಶಿವಮೊಗ್ಗ.